ನಮಸ್ತೆ ಸ್ನೇಹಿತರೆ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ ಸುಸ್ವಾಗತ. ಮೆಟ್ರೋ ಸಂಪರ್ಕ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ದೇಹತ್ಯಾಗ ಮಾಡುವಂತಹ ಸ್ಥಳವಾಗಿ ನಿರ್ಮಾಣವಾಗುತ್ತಿರುವುದು ಒಂದು ರೀತಿಯ ಕಳವಳಕಾರಿ ವಿಷಯ ಮತ್ತು ಅತ್ಯಂತ ನೋವಿನ ವಿಷಯ. ನೋಡಿ ಸ್ನೇಹಿತರೆ, ಮೆಟ್ರೋ ಸಮೂಹ ಸಂಪರ್ಕ ಒಂದು ರೀತಿ ಸಂಪರ್ಕದಲ್ಲಿ ಕ್ರಾಂತಿಕಾರಿಕ ಬೆಳವಣಿಗೆ. ಆದರೆ ಮೆಟ್ರೋ ಹಳಿಗಳ ಮೇಲೆ ಮೆಟ್ರೋ ರೈಲು ಸಂಚರಿಸುವ ವೇಳೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಎಷ್ಟು ಸಮಂಜಸ? ಆರ್.ವಿ ರೋಡ್ ಹಾಗೂ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕ ಕಲ್ಪಿಸುವಂತಹ ಹಳದಿ ಮಾರ್ಗದಲ್ಲಿ ನಿನ್ನೆ ಒಬ್ಬ ವ್ಯಕ್ತಿ ರೈಲ್ವೆ ಹಳಿ ಮೇಲೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತಪಟ್ಟ ಈತ ಒಬ್ಬ ಪತ್ರಕರ್ತ ಎಂದು ಸಹ ಹೇಳಲಾಗುತ್ತಿದೆ. ಯೆಲ್ಲೋ ಲೈನ್ನ ಉಸ್ಕೂರು ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಘಟನೆ ಸಂಭವಿಸಿದೆ. ಈ ಅವಮಾನೀಯ ಘಟನೆಯಿಂದ ಕೆಲ ಕಾಲ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿದ್ದು ಪ್ರಯಾಣಿಕರು ತೀರಾ ಸಂಕಷ್ಟ ಅನುಭವಿಸಬೇಕಾಯಿತು. ಒಟ್ಟಾರೆ ಹೇಳುವುದಾದರೆ, ಮೆಟ್ರೋದಂತಹ ಸ್ಥಳಗಳು ಲಕ್ಷಾಂತರ ಜನರಿಗೆ ಪ್ರಯಾಣಕ್ಕೆ ಎಷ್ಟು ವಿಶೇಷವಾದಂತಹ ಆದ್ಯತೆಯನ್ನು ನೀಡಿದೆಯೋ, ಅದೇ ರೀತಿಯಲ್ಲಿ ರೈಲ್ವೆ ಹಳಿಗಳಲ್ಲಿ ಕೆಲಸ ಮಾಡುವಂತಹ ಗಾರ್ಡ್ಗಳೇನಿದ್ದಾರೆ ಅವರನ್ನು ಒದಗಿಸಿಕೊಟ್ರೇನೂ ಸಹ ಇಂತಹ ಘಟನೆಗಳು ನಡೀತಾ ಇರುವಂಥದ್ದು ನಿಜಕ್ಕೂ ವಿಪರ್ಯಾಸ ಆಗುತ್ತಿದೆ. ಸರಿ. ಸೊ 2 ಗಂಟೆಯಿಂದ ಅಲ್ಲಿ ನಿಂತಿದ್ದೀವಿ. ಸೊ ಎಲ್ಲೋ ಇಲ್ಲಿ ಸೂಸೈಡ್ ಆಗಿ ಡೆತ್ ಆಗಿ ಮೆಟ್ರೋ ಸ್ಟಾಪ್ ಆಗಿದೆ ಅಂತ ತಿಳಿದಿದೆ. ಸೊ ಅರ್ಜೆಂಟಾಗಿ ಹೋಗಬೇಕಾಗಿತ್ತು ನಾನು, ಬಟ್ ಎಲ್ಲೂ ದಾರಿ ಇಲ್ಲ, ಹೋಗೋಕ್ಕೆ ಬೇರೆ ಇರಲಿಲ್ಲ. ಅದಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀರಾ? ಸುಮಾರು 2 ಗಂಟೆಯಿಂದ. ಹಾಂ. ಇನ್ನೂ ರೆಡಿ ಆಗಲಿಲ್ವಾ? ಇನ್ನೂ ರೆಡಿ ಆಗಿಲ್ಲ, ಅದು ಕ್ಲೋಸ್ ಆಗಿದೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ. ಎಲ್ಲಿ ಹೋಗ್ಬೇಕಿತ್ತು ನೀವು? ನಾನು ಆ್ಯಕ್ಚುಲಿ ಬೈಕ್ನಲ್ಲಿ ಹೋಗಬೇಕಾಗಿತ್ತು. ಬೈಯಪ್ಪನಹಳ್ಳಿ. ಇನ್ನೂ ಎಷ್ಟೊತ್ತಾಗತ್ತೆ ಏನಾದರೂ ಕೇಳಿದ್ರಾ? ಇಲ್ಲ, ಏನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಹಾಂ, ಚೆಕ್ ಮಾಡಿ ಕೇಳಿದೆ ಸರ್. ಏನು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರಾ? ಕೆಲವರು ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ. ಹೋದ್ರು, ಕೆಲವರು ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಏನು ಕೆಲಸ ಮಾಡ್ತೀರಾ? ಎಲ್ಲೋಗಿ ರೆಗ್ಯುಲರಾಗಿ ಎಲ್ಲಿ ಓಡಾಡ್ತೀರಾ? ರೆಗ್ಯುಲರಾಗಿ ಬೈಕ್ನಲ್ಲಿಂದ ಬರ್ತೀನಿ, ಉಸ್ಕೂರು ಗೇಟ್ ಬರ್ತೀನಿ, ಇಲ್ಲಿ ಕೆಲಸ ಮಾಡ್ತೀನಿ. ಮೆಟ್ರೋದಲ್ಲೇ ಓಡಾಡೋದು? ಮೆಟ್ರೋದಲ್ಲಿ ಓಡಾಡ. ಏನು ನಿಮ್ಮ ಹೆಸರು? ನನ್ನ ಹೆಸರು ಶ್ರವಣನ್ ಅಂತ.